ಮಿಡ್ ಟರ್ಮ್ ಅಲ್ಲಿ ಮ್ಯಾಥ್ಸ್ ಅಲ್ಲಿ ಔಟ್ ಆಫ್ ಔಟ್ ತಗೋಬೇಕು ಅಂತ ಇದ್ರೆ ಇಲ್ಲಿ ಇದೆ ನಿಮ್ಗೆ ಬುಲೆಟ್ ಪ್ರೂಫ್ ಬ್ಲೂ ಪ್ರಿಂಟ್. ದಿಸ್ ಇಸ್ PW ಕರ್ನಾಟಕ. ಐ ಆಮ್ ಯೋರ್ ಭವಾನಿ ಮ್ಯಾಮ್. ಮಕ್ಳೇ, ಇಲ್ಲಿ ನಿಮ್ಗೆ ಮಿಡ್ ಟರ್ಮ್ಗೆ ಹೆಂಗ್ ಪ್ರಿಪೇರ್ ಆಗ್ಬೇಕು, ಔಟ್ ಆಫ್ ಔಟ್ ಹೆಂಗ್ ಮಾರ್ಕ್ಸ್ ತಗೊಂಡ್ಬರ್ಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಪ್ರೀವಿಯಸ್ ಇಯರ್ ಪೇಪರ್ ಆಯ್ತು, ನಿಮ್ಮ ಎಲ್ಲಾ 7 ಚಾಪ್ಟರ್ಸ್ ನ ಹೆಂಗೆ ನೀವು ಯೂಸ್ ಮಾಡ್ಕೊಂಡು ಪ್ರಾಪರ್ ಪ್ರಿಪರೇಷನ್ ನಿಮ್ದು ಸ್ಟಾರ್ಟ್ ಆಗ್ಬೇಕು ಅಂತ ಅನ್ಕೊಂಡಿದ್ರೆ, ನಿಮ್ಮ ಸ್ಟ್ರಾಟಜಿ ಚೇಂಜ್ ಮಾಡ್ಕೊಂಡು ಹೆಂಗ್ ನೀವು ಟಾಪರ್ ಆಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಕೊನೆ ತನಕ ಈ ವಿಡಿಯೋ ನೋಡಿ. ಇದು ಮಾತ್ರ ಪಕ್ಕ ನಿಮ್ಮನ್ನ ಫೇಲ್ ಮಾಡ್ಸಲ್ಲ. ಸೊ ಹಿಯರ್ ಇಸ್ ದ ಬ್ಲೂ ಪ್ರಿಂಟ್ ಫಾರ್ ಯೋರ್ ಮಿಡ್ ಟರ್ಮ್ ಸಿಲೆಬಸ್ ನಮ್ಮ SLC ಕರ್ನಾಟಕದ ಮಕ್ಕಳಿಗೋಸ್ಕರ. ಫಸ್ಟ್ ಸ್ಟೆಪ್ ನಾನ್ ನಿಮ್ಗೆ ಹೇಳ್ತಾ ಇದೀನಿ, ದಿಸ್ ಇಸ್ ಅ 4 ಸ್ಟೆಪ್ ಸ್ಟ್ರಾಟಜಿ ಟು ಸ್ಕೋರ್ ವೆರಿ ಹೈ ಅಂತ. ದ ಫಸ್ಟ್ ಸ್ಟೆಪ್ ಏನು ಅಂತಂದ್ರೆ ಮಕ್ಕಳೇ, ದಿಸ್ ಯೋರ್ ಮ್ಯಾಥ್ಸ್ ಸಿಲೆಬಸ್. ನಿಮ್ಮ ಮ್ಯಾಥ್ಸ್ ಸಿಲೆಬಸ್ ಪಾರ್ಟ್ 1 ಅಲ್ಲಿ ಬಂದು ಮಕ್ಕಳೇ ನಿಮ್ಗೆ ಎಷ್ಟು ಚಾಪ್ಟರ್ ಇದೆ? ಟೋಟಲ್ 7 ಚಾಪ್ಟರ್ ಇರೋದು. ರಿಯಲ್ ನಂಬರ್ಸ್, ಪಾಲಿನಾಮಿಯಲ್ಸ್, ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್, ಕ್ವಾಡ್ರಾಟಿಕ್ ಇಕ್ವೇಶನ್, ಅರ್ಥಮೆಟಿಕ್ ಪ್ರೋಗ್ರೆಷನ್, ಆಮೇಲೆ ಟ್ರಯಾಂಗಲ್ಸ್ ಮತ್ತು ಕೋಆರ್ಡಿನೇಟ್ ಜಾಮೆಟ್ರಿ. ಈ 7 ಚಾಪ್ಟರ್ ಅಲ್ಲಿ ಏನೇನು ಇಂಪಾರ್ಟೆಂಟ್ ಇದೆ ಅಂತ ಇಂಡೆಕ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಇಂಡೆಕ್ಸ್ ಅಲ್ಲಿ ಇರುವಂತ ಟಾಪಿಕ್ ಮೇಲೆನೆ ಕ್ವೆಶನ್ ಪಕ್ಕಾ ಬರುತ್ತೆ. ಆದ್ರೆ ಇದ್ರಲ್ಲಿ ಒಂದಷ್ಟು ಕೋರ್ ಕಾನ್ಸೆಪ್ಟ್ ನ ನೀವು ಕರೆಕ್ಟ್ ಆಗಿ ಕಲಿಬೇಕು. ಇನ್ನೊಂದು ಏನಂದ್ರೆ ವೇಟೇಜ್, ಅಂದ್ರೆ ಈ ಚಾಪ್ಟರ್ಗೆ ಎಷ್ಟು ಮಾರ್ಕ್ಸಿನ ಕ್ವೆಶನ್ಸ್ ಬರ್ತವೆ. ರಿಯಲ್ ನಂಬರ್ಸ್ಗೆ ಇಲ್ಲಿ ಒಂದು 5 ಮಾರ್ಕ್ಸ್, ಪಾಲಿನಾಮಿಯಲ್ಸ್ಗೆ ಒಂದು 5 ಮಾರ್ಕ್ಸ್, ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ನಿಮಗೆ 8 ಮಾರ್ಕ್ಸ್ಗೆ ಬರುತ್ತೆ, ಗ್ರಾಫ್ ಕಂಪಲ್ಸರಿ ಬರುತ್ತೆ. ಅಂಡ್ ಕ್ವಾಡ್ರಾಟಿಕ್ ಇಕ್ವೇಶನ್ ಬಂದಾಗ ಇಲ್ಲಿ ನಿಮಗೆ 6 ಮಾರ್ಕ್ಸ್ ಇಂದ ಕ್ವೆಶನ್ಸ್, 6 ಮಾರ್ಕ್ಸ್ಗೆ ಈ ಚಾಪ್ಟರ್ ಕೊಡ್ತಾರೆ. ದೆನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ 6 ಇಂದ 7 ಮಾರ್ಕ್ಸ್ ಕೊಡ್ತಾರೆ. ಅಂಡ್ ಟ್ರಯಾಂಗಲ್ಸ್ ಚಾಪ್ಟರ್ ಹೈಯೆಸ್ಟ್ ವೇಟೇಜ್ ಇರುವಂತ ಚಾಪ್ಟರ್ ಇದು, ರೈಟ್? ಇದನ್ನು ಸಹ ಬೋರ್ಡ್ ಎಕ್ಸಾಮ್ ಅಲ್ಲಿ 9 ಮಾರ್ಕ್ಸ್ಗೆ ಇತ್ತು. ಕೋಆರ್ಡಿನೇಟ್ ಜಾಮೆಟ್ರಿ ನಿಮಗೆ 6 ಮಾರ್ಕ್ಸ್ಗೆ ಕೊಟ್ಟಿದ್ರು. ದಿಸ್ ಈಸ್ ಆಲ್ ರಿಲೇಟೆಡ್ ಟು ಬೋರ್ಡ್ ಎಕ್ಸಾಮ್, ಅಂದ್ರೆ SLC 2026 ಅಲ್ಲಿ ಬಂದಿರುವಂತದ್ದು, ಆಯ್ತಾ? ಸೊ ಈ ವೇಟೇಜ್ ಪ್ರಕಾರ ನೀವು ಕಲಿತಾ ಹೋದ್ರೂ ಕೂಡ ನಿಮಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಯಾವುದು ಅಂತ ಗೊತ್ತಾಗುತ್ತೆ. ಇಂಪಾರ್ಟೆಂಟ್ ಕ್ವೆಶನ್ಸ್ ಬೇಕು ಅಂದ್ರೆ ನನ್ನ ಕಮೆಂಟ್ ಅಲ್ಲಿ ನಂಗೆ ಬರೀರಿ. ಯಾಕಂದ್ರೆ ಮಿಡ್ ಟರ್ಮ್ಗೆ ಬೇಕಾಗಂತ ಎಲ್ಲಾ ಇಂಪಾರ್ಟೆಂಟ್ ಕ್ವೆಶನ್ಸ್ ನಾವು ರೆಡಿ ಮಾಡಿ ನಿಮ್ಗೋಸ್ಕರ ಕೊಡ್ತೀವಿ. ಆಬ್ವಿಯಸ್ಲಿ ಇಟ್ ಇಸ್ ಅವೈಲೇಬಲ್ ಆನ್ ಆರ್ ಓನ್ PW ಕನ್ನಡ 9th and SLC ವಾಟ್ಸ್ಆಪ್ ಚಾನಲ್. ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ಮಕ್ಕಳೇ, ರೈಟ್? ಸೊ ಇದನ್ನ ಅರ್ಥ ಮಾಡ್ಕೊಂಡಾಯ್ತಾ, ಸಿಲೆಬಸ್ ಅಂಡ್ ವೇಟೇಜ್ ಏನಿದೆ ಅಂತ. ಎಲ್ಲಾ ಸಿಲೆಬಸ್ ಕವರ್ ಮಾಡಬೇಕಂದ್ರೆ 1 ಶಾರ್ಟ್ ವಿಡಿಯೋ ಆಲ್ರೆಡಿ ನಮ್ಮ ಚಾನಲ್ PW ಕರ್ನಾಟಕ 9th and SLC ಅವೈಲೇಬಲ್ ಇದೆ. ಹೋಗಿ 1 ಶಾರ್ಟ್ ವಿಡಿಯೋನ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಕಲೀರಿ. ಎಲ್ಲಾ ಚಾಪ್ಟರ್ಸ್ನು ನೀಟಾಗಿ ಕಲೀರಿ. ಎಲ್ಲಾ ಪ್ರತಿಯೊಂದು ಕ್ವೆಶನ್ಸ್ನು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಟೆಕ್ಸ್ಟ್ ಬುಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತ ಕ್ವೆಶನ್ಸ್ ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಬಿಡ್ಬೇಡಿ. ಎಕ್ಸಸೈಸ್ ಅಂಡ್ ಎಕ್ಸಾಂಪಲ್ಸ್ ಎರಡನ್ನೂ ಕೂಡ, ರೈಟ್? ನೆಕ್ಸ್ಟ್ ನಿಮಗೆ ರಿಸೋರ್ಸ್ ಮಟೀರಿಯಲ್ ಈಸ್ ಯುವರ್ ಸ್ಟೆಪ್ 2, ದಟ್ ಈಸ್ ಯುವರ್ LBA ಅಂಡ್ PYQs. LBA ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ KCB ಅವರು. ವೆಬ್ಸೈಟ್ ಅಲ್ಲಿ ಆಲ್ರೆಡಿ ನ್ಯೂ ವರ್ಷನ್ ಕೂಡ ಅವೈಲೇಬಲ್ ಇದೆ. ಕೆಲವೊಂದು ಸ್ಕೂಲಲ್ಲಿ ಕೊಟ್ಟಿದ್ದಾರೆ ಕೂಡ ಅಂತ ಅನ್ಕೋತೀನಿ. ಅಷ್ಟೇ ಅಲ್ಲ ಮಕ್ಕಳೇ, PYQs ಕೂಡ ವೆಬ್ಸೈಟ್ ಅಲ್ಲಿ ಅವೈಲೇಬಲ್ ಇದೆ. ಅದಕ್ಕೆ ಕಂಬೈನ್ ಮಾಡಿ LBA ಡಿಸ್ಕಷನ್ಸ್ ಆಗ್ತಾ ಇವೆ. LBA ಡಿಸ್ಕಷನ್ ಬರುತ್ತೆ. ಪ್ರತಿ ಕ್ವೆಶನ್ಸ್ ಸಾಲ್ವ್ ಮಾಡಿ ಕೊಡ್ತೀವಿ. ವಿತ್ PYQs ಕೂಡ ನಾವು ನಮ್ಮ ಮ್ಯಾರಥಾನ್ಸ್ ಅಲ್ಲಿ ನಮ್ಮ ಕ್ಲಾಸ್ 1 ಶಾಟ್ ಅಲ್ಲಿ ಇನ್ಕ್ಲೂಡ್ ಮಾಡಿರ್ತೀವಿ. ಅಂಡ್ ಹಿಯರ್ ವಾಟ್ ಹ್ಯಾವ್ ಲುಕ್ ಎಟ್ ದಿಸ್ ಈಸ್ ಯೋರ್ ಮಿಡ್ ಟರ್ಮ್ ಪೇಪರ್ ಲಾಸ್ಟ್ ಇಯರ್ದು. ಸೊ ಈ ಮಿಡ್ ಟರ್ಮ್ ಪೇಪರ್ ನೋಡಿದಾಗ ಗೊತ್ತಾಗುತ್ತೆ ಪ್ರತಿ ಚಾಪ್ಟರ್ ಇಂದ ಯಾವ್ಯಾವ ತರ ಕ್ವೆಶನ್ ಬರುತ್ತೆ ಅಂತ. ಒಂದ್ಸರಿ ಕ್ವೆಶನ್ ನೋಡ್ಕೊಂಡ್ಬಿಡಿ. ಡಿಗ್ರಿ ಏನು, ಇದರಲ್ಲಿ ಕ್ವಾಡ್ರಾಟಿಕ್ ಇಕ್ವೇಶನ್ ಯಾವುದು, ಕಾಮನ್ ಡಿಫ್ರೆನ್ಸ್ ಏನು, nth ಟರ್ಮ್ ಏನು, ಟ್ರಯಾಂಗಲ್ ಕೊಟ್ಬಿಟ್ಟು ರೇಷಿಯೋ ಕಂಡಿಡೀರಿ ಅಥವಾ ಯಾವ್ದಾದ್ರು ಸೈಡ್ ಕಂಡಿಡೀರಿ ಅಂತ ಕೊಡ್ಬಹುದು. ಯಾವ್ಯಾವ ಚಾಪ್ಟರ್ ಇಂದ ಯಾವ್ಯಾವ ತರ ಕ್ವೆಶನ್ ಬರ್ಬೋದು ಅಂತ ಇದ್ರಲ್ಲಿ ಆಲ್ರೆಡಿ ಇದೆ. ಸೊ ನೀವು ಈ ತರ ಕ್ವೆಶನ್ಸ್ ನೀವು ಪ್ರಿಪೇರ್ ಆದ್ರೆ ನೋಡ್ಕೊಳ್ರಿ. ಬೇಕಾದ್ರೆ ಇರ್ರಾಷನಾಲಿಟಿ ಕಂಪಲ್ಸರಿ ಕೇಳಿದ್ದಾರೆ, ಎಲಿಮಿನೇಷನ್ ಕಂಪಲ್ಸರಿ ಕೇಳಿದ್ದಾರೆ. ಅಷ್ಟೇ ಅಲ್ಲ, K ವ್ಯಾಲ್ಯೂ ಕಂಡುಹಿಡಿಯುವಂಥದ್ದು, ಕ್ವಾಡ್ರಾಟಿಕ್ ಇಕ್ವೇಶನ್ ಇರಲಿ, ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಇರಲಿ, ಪಾಲಿನಾಮಿಯಲ್ ಇರಲಿ. ಅಷ್ಟೇ ಅಲ್ಲ, ಟ್ರಯಾಂಗಲ್ಸ್ ಇಂದ ಇಂಪಾರ್ಟೆಂಟ್ ಪ್ರೂಫ್ ನೋಡಿ. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದ್ರೂ ಸಹ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಈ ಕ್ವೆಶನ್. ನೋಡ್ಕೊಂಡ್ರ ಎಷ್ಟು ಸಾರಿ ರಿಪೀಟ್ ಆಗಿರುವಂತ ಕ್ವೆಶನ್ಸ್ ಇವೆಲ್ಲ. ಸೊ ಯಾಕೆ ನಿಮಗೆ PYQs ಇಂಪಾರ್ಟೆಂಟ್ ಆಗುತ್ತೆ? PYQs ಇಂದಾನೇ ನಿಮಗೆ ಗೊತ್ತಾಗೋದು ಎಷ್ಟೊಂದು ಕ್ವೆಶನ್ಸ್ ರಿಪೀಟ್ ಆಗುತ್ತೆ ಅಂತ. ನೋಡಿ ಮಕ್ಕಳೇ, ರೂಟ್ 3 ನಾನು ಮಾಡ್ತಿರುವಂತ ಕ್ವೆಶನ್, ಈ ತರ ಕ್ವೆಶನ್ಸ್ ರಿಪೀಟ್ ಆಗ್ತವೆ. ಹಾಗಾಗಿನೇ ನಿಮಗೆ ಕಂಪಲ್ಸರಿ PYQs ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳೋದು. ಅಷ್ಟೇ ಅಲ್ಲ ನೋಡಿ, ವರ್ಡ್ ಪ್ರಾಬ್ಲಮ್ಸ್, ಕ್ವಾಡ್ರಾಟಿಕ್ ಇಕ್ವೇಶನ್ ಮೇಲೆ ಕಂಪಲ್ಸರಿ ವರ್ಡ್ ಪ್ರಾಬ್ಲಮ್ಸ್ ಅಂತೂ ಇರುತ್ತೆ. ಅದನ್ನು ಕೂಡ ಕೊಟ್ಟಿದ್ದಾರೆ, ಯಾವ ತರ ಕ್ವೆಶನ್ ಬರುತ್ತೆ ಅಂತ ನಿಮಗೊಂದು ಐಡಿಯಾ ಸಿಗುತ್ತೆ. ಅಂಡ್ ಇವೆಲ್ಲ ಕ್ವೆಶನ್ಸ್ ನಾನು ಆಲ್ರೆಡಿ 1 ಶಾರ್ಟ್ ಅಲ್ಲಿ ಕವರ್ ಮಾಡಿದ್ದೀನಿ, ಹೋಗಿ ನೋಡ್ಕೋಬಹುದು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಲುಕ್ ಅಟ್ ದಿಸ್ ಕ್ವೆಶನ್.
ವೆರಿ ಇಂಪಾರ್ಟೆಂಟ್ ಅಂತ ನಾನು ಕಲಿಸಿದ್ದೆ ಕೂಡ ಮ್ಯಾರಥಾನ್ ಅಲ್ಲೂ. ಸೊ FA2 ಮ್ಯಾರಥಾನ್ ಅಲ್ಲಿ ನಾನು ಕಲಿಸಿದ್ದೀನಿ. ಸೊ ಈ ತರ ಕ್ವೆಶನ್ಸ್ ನೀವು ಪ್ರತಿ ಕ್ಲಾಸ್ ಅನ್ನು ಅಟೆಂಡ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ LBA PYQs ಇಂಪಾರ್ಟೆಂಟ್ ಆಗೋದಂದ್ರೆ ಯಾಕಂದ್ರೆ ಇದಕ್ಕೇನೆ, ಬಿಕಾಸ್ ಅದರಲ್ಲಿ ಕೇಳಿರುವಂತ ಕ್ವೆಶನ್ಸ್ ಮತ್ತೆ ಬಂದಿದೆ. ಅಂಡ್ ಒನ್ ಮೋರ್ ಥಿಂಗ್ ಇಸ್ ದ ಥರ್ಡ್ ಸ್ಟೆಪ್, ದಟ್ ಈಸ್ ಥಿಯರಮ್ಸ್, ಪ್ರೂಫ್ಸ್ ಅಂಡ್ ಗ್ರಾಫ್ಸ್. ಕಂಪಲ್ಸರಿ ಕೊಡುವಂತ ಗ್ರಾಫ್ ಕ್ವೆಶನ್ 4 ಮಾರ್ಕ್ಸ್ಗೆ ಇಲ್ಲೇ ಇದೆ. ಅಂಡ್ ಥಿಯರಮ್ಸ್, ಯಾವ ತರ ಥಿಯರಮ್ಸ್ ಬರ್ತವೆ, ಯಾವ ತರ ಪ್ರೂಫ್ಸ್ ಬರ್ತವೆ, ಒಂದಿಷ್ಟು ಫಿಕ್ಸ್ ಕ್ವೆಶನ್ಸ್ ಅಂತೂ ಇರ್ತವೆ, ಅವನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಆಯ್ತಾ? ಅಷ್ಟೇ ಅಲ್ಲ, ಎಷ್ಟು ಮಾರ್ಕ್ಸ್ಗೆ ಯಾವ ತರ ಕ್ವೆಶನ್ ಬರ್ತವೆ ಅನ್ನೋದು ಗೊತ್ತಾಗುತ್ತೆ, ಐಡಿಯಾ ಸಿಗುತ್ತೆ. ಗೋ ಪ್ರಾಕ್ಟೀಸ್ ದೇಮ್ ಥರೋಲಿ. ಆಯ್ತಾ? ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ಇದನ್ನ. ಮಾರ್ಕ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 4 ಮಾರ್ಕ್ಸ್ಗೆ ಥಿಯರಮ್ಸ್ ಅಂಡ್ ಪ್ರೂಫ್ಸ್ ಬರುತ್ತೆ, ಗ್ರಾಫ್ಸ್ ಬರುತ್ತೆ. ಒಂದಿಷ್ಟು ಪ್ರೂಫ್ಸ್ ನಿಮಗೆ 2 ಮಾರ್ಕ್ಸ್ 3 ಮಾರ್ಕ್ಸ್ಗೂ ಬರುತ್ತೆ. ನೋಡಿ ಕ್ವೆಶನ್ ನ ಪ್ರಾಕ್ಟೀಸ್ ಮಾಡಿ. ಅದಕ್ಕೆ ಹೇಳೋದು PYQs ಕಂಪಲ್ಸರಿ, LBA ಕಂಪಲ್ಸರಿ. ಓಕೆ? ಅಂಡ್ ದ ಲಾಸ್ಟ್ ಸ್ಟೆಪ್ ಅಂಡ್ ದ ವೆರಿ ಇಂಪಾರ್ಟೆಂಟ್ ಸ್ಟೆಪ್, ಇಷ್ಟೆಲ್ಲ ಮಾಡಿನು ಪ್ರತಿಯೊಬ್ರು ಮಾಡುವಂತ ಮಿಸ್ಟೇಕ್ ಈಸ್ ಮಿಸ್ಟೇಕ್ಸ್, ರಿಪೀಟೆಡ್ ಮಿಸ್ಟೇಕ್ಸ್. ಈ ಕ್ಯಾಲ್ಕುಲೇಷನ್ ಎರರ್ಸ್, ಯಾವುದೋ ಕರೆಕ್ಟ್ ಆಗಿ ಸೆಂಟೆನ್ಸ್ ಬರ್ದಿಲ್ಲ, ಅಥವಾ ಅಂಡರ್ಲೈನ್ ಅಂದ್ರೆ ನೀವು ಆನ್ಸರ್ ಫೈನಲ್ ಯೂನಿಟ್ ಬರ್ದಿಲ್ಲ, ಅಥವಾ ಏನೋ ಮಿಸ್ ಮಾಡಿದಿರಾ, ಲೇಬಲ್ ಮಾಡಿಲ್ಲ ಡಯಾಗ್ರಾಮ್ ಅಲ್ಲಿ, ಕರೆಕ್ಟ್ ಆಗಿ ಕನ್ಕ್ಲೂಷನ್ ಬರ್ದಿಲ್ಲ, ಸಣ್ಣ ಪುಟ್ಟ ಕ್ಯಾಲ್ಕುಲೇಷನ್ ಇರೋದ್ರಿಂದ ಹೋಲ್ ಆನ್ಸರ್ ತಪ್ಪಾಗೋದು, ಇಡೀ ಪ್ರಾಬ್ಲಮೇ ತಪ್ಪಾಗೋದು ಅಲ್ವಾ? ಈ ಮಿಸ್ಟೇಕ್ಸ್ ನ ಅವಾಯ್ಡ್ ಮಾಡ್ಬೇಕು. ನಿಮ್ಮ ಮಿಸ್ಟೇಕ್ಸ್ ನ ಬರ್ದಿಟ್ಕೊಳ್ಳಿ, ಎಲ್ಲೆಲ್ಲಿ ಏನೇನ್ ತರ ಮಾಡ್ತಾರೆ ಅಂತ ಹೈಲೈಟ್ ಮಾಡ್ಕೊಳ್ಳಿ, ಒಂದು ಡಿಫ್ರೆಂಟ್ ಕಲರ್ ಇಂದ ಮಾಡ್ಕೊಂಡು ಚೆಕ್ ಮಾಡ್ತಾ ಬನ್ನಿ. ಈ ಮಿಸ್ಟೇಕ್ಸ್ ನ ಮತ್ತೆ ಮತ್ತೆ ಮಾಡ್ಬಿಡಿ. ಅಂಡ್ ಟೈಮ್ ಮ್ಯಾನೇಜ್ಮೆಂಟ್, ಆನ್ಸರ್ ಬರಿಬೇಕಾದ್ರೆ ಒಂದೇ ಟೈಮ್ ಮೇಲೆ ಜಾಸ್ತಿ ಟೈಮ್ ಕೊಡೋದು, ಒಂದೇ ಕ್ವೆಶನ್ ಮೇಲೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು, ಸ್ಟಕ್ ಆಗಿದ್ದ ಕ್ವೆಶನ್ನೇ ವಾಪಸ್ ಮಾಡೋದು, ಇಲ್ಲ ಅಂದ್ರೆ ಕರೆಕ್ಟ್ ಆಗಿ ಪ್ಲಾನ್ ಮಾಡದೇ ಇರೋದು ನಿಮ್ಮ ಕ್ವೆಶನ್ ಪೇಪರ್ನ, ಇದು ತುಂಬಾ ಜನ ಮಾಡುವಂತ ತಪ್ಪು. ಸೊ ಟೈಮ್ ಮ್ಯಾನೇಜ್ಮೆಂಟ್ ಅಂಡ್ ಮಿಸ್ಟೇಕ್ಸ್ ನೀವು ನೀವು ಕರೆಕ್ಷನ್ ಮಾಡ್ಕೊಳ್ಳೇಬೇಕು, ಡಿಸಿಪ್ಲಿನ್ ಇರಲೇಬೇಕು. ಅದಕ್ಕೆ ಟೇಕ್ ಪೇಪರ್ಸ್, ಮಿಡ್ ಟರ್ಮ್ ಪೇಪರ್ ಇದೆ, ನಾನು ನಿಮ್ಗೋಸ್ಕರ ಮಾಡೆಲ್ ಪೇಪರ್ ರೆಡಿ ಮಾಡಿ ಕೊಡ್ತೀನಿ. ಕಮೆಂಟ್ ಮಾಡಿ ಕೆಳಗಡೆ ಮಾಡೆಲ್ ಪೇಪರ್ ಫಾರ್ ಮಿಡ್ ಟರ್ಮ್ ಅಂತ. ನಾನು ನಿಮ್ಗೋಸ್ಕರ ಮಿಡ್ ಟರ್ಮ್ ಮಾಡೆಲ್ ಪೇಪರ್ ರೆಡಿ ಮಾಡ್ಕೊಡ್ತೀನಿ. ನೀವು ಕುತ್ಕೊಂಡು ಪ್ರಾಕ್ಟೀಸ್ ಮಾಡಿ ತಗೊಂಡು. ಎಲ್ಲ ಸಿಗುತ್ತೆ ನಮ್ಮ PW ಕನ್ನಡ 9th and SLC ವಾಟ್ಸ್ಆಪ್ ಚಾನಲ್ ಅಲ್ಲಿ. ಆದ್ರೆ ಫಸ್ಟ್ ನನಗೆ ಕಾಮೆಂಟ್ ಅಲ್ಲಿ ಬೇಕು, ಬರೀ ನಿಮ್ಗೆ ಏನ್ ಬೇಕು. ಡು ಯು ವಾಂಟ್ ಮಾಡೆಲ್ ಪೇಪರ್, ನಿಮ್ಗೆ PYQ ಸೊಲ್ಯೂಷನ್ ಬೇಕಾ, ನಿಮ್ಗೆ LBA ಸೊಲ್ಯೂಷನ್ ಬೇಕಾ, ಏನ್ ಬೇಕು ನಾನು ಕಮೆಂಟ್ ಅಲ್ಲಿ ಬರೀರಿ. ಮಿಡ್ ಟರ್ಮ್ಗೆ ನೀವು ಟಾಪರ್ ಆಗ್ಬೇಕು ಅಂದ್ರೆ ನಾನು ನಿಮ್ಗೆಲ್ಲ ಸಹಾಯ ಮಾಡ್ತೀನಿ. ಗೋ ಕಮೆಂಟ್ ದೇರ್. I am here with you guys. I'm here with you. Your Bhavani ma'am is here with you for your midterm preparation. So don't be afraid. ಈ 4 steps ನ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರಲ್ಲಿ ನೀವು 100% ಮ್ಯಾಥ್ಸ್ ಅಲ್ಲಿ 100% ಸ್ಕೋರ್ ಮಾಡ್ತೀರಾ. ನೀವು ಮ್ಯಾಥ್ಸ್ ಟಾಪರ್ ಗ್ಯಾರಂಟಿ ಆಗ್ತೀರಾ. ಸೊ PW ಕರ್ನಾಟಕ 9th and SLC ವತಿಯಿಂದ we will be supporting you entirely with LBA, PYQs, textbook questions, with model papers, with marathons, with proper syllabus coverage, and ಎಲ್ಲ ವೆರೈಟಿ ಕ್ವೆಶನ್ಸ್ ನ ಪ್ರಾಕ್ಟೀಸ್ ಮಾಡೋದಾಗ್ಲಿ, ನಿಮ್ಮ ಕಾನ್ಫಿಡೆನ್ಸ್ ನ ಬೂಸ್ಟ್ ಮಾಡ್ಲಿಕ್ಕೆ ನಾವು ನಿಮ್ಮ ಜೊತೆ ಇದ್ದೀವಿ. ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ, ರೆಡಿ ಆಗ್ರಿ ಹುಡುಗ್ರಿ. ಪ್ರಾಮಿಸ್ ಯೋರ್ ಸೆಲ್ಫ್ ದಟ್ ಯು ಆರ್ ಗೋಯಿಂಗ್ ಟು ಸ್ಕೋರ್ ವೆರಿ ಹೈ ಇನ್ ಮಿಡ್ ಟರ್ಮ್ ಎಕ್ಸಾಮ್. ಸೊ ಅದನ್ನ ಮಾಡ್ಲಿಕ್ಕೆ ನೀವು ಕೂತ್ಕೊಂಡು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ತೀರಿ ಅಂತ ಪ್ರಾಮಿಸ್ ಮಾಡಿ. ಕಾಮೆಂಟ್ ಅಲ್ಲಿ ಬರೀರಿ, ಪ್ರಾಮಿಸ್ ಮ್ಯಾಮ್ ಐ ವಿಲ್ ಪ್ರಾಕ್ಟೀಸ್ ವೆಲ್ ಅಂತ ಹೇಳಿ. ಪ್ರಾಮಿಸ್ ಮ್ಯಾಮ್ ಐ ವಿಲ್ ವರ್ಕ್ ಹಾರ್ಡ್ ಅಂತ ಬರೀರಿ. ಐ ಆಮ್ ವಿತ್ ಯು. ಯೋರ್ ಭವಾನಿ ಮ್ಯಾಮ್ ಇಸ್ ವಿತ್ ಯು and we are going to rock the midterm exam. See you in the next video.